ಮತ್ತು ಕೋಲಾರದಲ್ಲಿ ಲಸಿಕೆಯೇ ಇಲ್ಲ. ಎರಡೂ ಜಿಲ್ಲೆಗಳಲ್ಲಿ ಲಸಿಕೆ ದಾಸ್ತಾನಿಲ್ಲ. ತುರ್ತಾಗಿ ಬೇಕಾದ್ರೂ ಕೂಡ ಲಸಿಕೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಎರಡನೇ ಲಸಿಕೆಗೆ ಕಾಯ್ತಾ ಇರುವಂತಹವರ ಸ್ಥಿತಿ ಮಾತ್ರ ಅಯೋಮಯ. ಇದು ಹಾಸನ ಮತ್ತು ಕೋಲಾರ ಜಿಲ್ಲೆಗಳ ಪರಿಸ್ಥಿತಿ. ಎರಡೂ ಜಿಲ್ಲೆಗಳಲ್ಲಿ ಲಸಿಕೆಗಳ ಅಭಾವ ಇದೆ. ಎಲ್ಲಿ ನೋಡಿದ್ರು ನೋ ಸ್ಟಾಕ್ ಅನ್ನುವಂತಹ ಫಲಕಗಳು ನೇತಾಡ್ತಾ ಇವೆ. ಕೋಲಾರದಲ್ಲಿ ನೋ ಸ್ಟಾಕ್, ಹಾಸನದಲ್ಲಿ ನೋ ಸ್ಟಾಕ್. ಫಸ್ಟ್ ಡೋಸ್ ಪಡೆದುಕೊಂಡಿರೋರು 6,24,124 ಮಂದಿ. ಈಗ ತುರ್ತಾಗಿ ಎರಡನೇ ಡೋಸ್ ಆಗಬೇಕಾಗಿರೋದು 5,33,537 ಮಂದಿಗೆ. ಆದರೆ ಲಸಿಕೆ ಇದೆಯಾ ಅಂತ ಲಸಿಕಾ ಕೇಂದ್ರಗಳ ಬಳಿ ಹೋದ್ರೆ ನೋ ಸ್ಟಾಕ್ ಅನ್ನೋ ಬೋರ್ಡ್ಗಳನ್ನ ಹಾಕೋ ಮೂಲಕ ನಾಳೆ ಬನ್ನಿ ಅನ್ನೋ ಉತ್ತರ ಸಿಗುತ್ತೆ. ಎಷ್ಟು ದಿನ ಕಾಯಬೇಕು ಹಾಗಾದ್ರೆ ಕೋಲಾರದ ಜನ ಎರಡನೇ ಡೋಸ್ನ ಲಸಿಕೆ ಪಡೆದುಕೊಳ್ಳಿಕ್ಕೆ? ಎಷ್ಟು ದಿನಗಳು ತಡವಾದ್ರೆ ಅದರ ಪರಿಣಾಮ ಏನಾಗಬಹುದು? ಈ ಎಲ್ಲ ಪ್ರಶ್ನೆಗಳು ಸದ್ಯ ಕಾಡಲು ಆರಂಭಿಸಿದೆ. ಲಸಿಕೆ ತೆಗೆದುಕೊಳ್ಳದಿದ್ರೆ ಒಂದರ್ಥ, ಮೊದಲ ಡೋಸ್ ತೆಗೆದುಕೊಂಡು ಸೆಕೆಂಡ್ ಡೋಸ್ಗೆ ನಮಗೆ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಉತ್ತರಿಸುವವರು ಯಾರು? ನಮ್ಮದು ಕೋವ್ಯಾಕ್ಸಿನ್ ಕೋವಿಶೀಲ್ಡು ಸೆಕೆಂಡ್ ಡೋಸ್ ಹಾಕ್ಸ್ಕೋಬೇಕು. 30ಗೆ 84 ಡೇಸ್ ಆಗಿದೆ ಫಸ್ಟ್ ಡೋಸ್ಗೆ. ಈಗ ನಾನು ಕೋಲಾರಲ್ಲಿ ಒಂದು 4 ಸೆಂಟರ್ಗಳಲ್ಲಿ ಓಡಾಡ್ಕೊಂಡ್ಬಂದೆ. ಎಲ್ಲೂ ನಮಗೆ ಈ ಒಂದು ಕೋವಿಶೀಲ್ಡು ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ನಮ್ಮ ಮನೇಲಿ ನಾವು 5 ಜನ ಇದ್ದೀವಿ ಈ ಡೇಟ್ಗೆ ಹಾಕ್ಸ್ಕೊಂಡಿರೋರು. ಅದರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಈ ಒಂದು ಕೋವಿಶೀಲ್ಡ್ ಡೋಸ್ ಇಲ್ಲದೆ ಇರೋದ್ರಿಂದ ಅದರಿಂದ ನೀವು ಸರ್ಕಾರದ ವತಿಯಿಂದ ನಮಗೆ ಈ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ತಮ್ಮಲ್ಲೇ ಕಳಕಳಿಯಾಗಿ ಕೇಳ್ಕೊಂಡು. 4 ದಿವಸದಿಂದ ಬರ್ತಾ ಇದ್ದೀವಿ, ವಾಪಸ್ ಹೋಗ್ತಾ ಇದ್ದೀವಿ. ಬರೀ ಸ್ಟೂಡೆಂಟ್ ಮಾತ್ರ ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಬಂದು ಹೋಗ್ತಾ ಇದ್ವಿ ಅಷ್ಟೇ. ಎಲ್ಲಿ ನೋಡಿ ಬಂದರೆ ಸ್ಟೂಡೆಂಟ್ಗೆ ನಮಗಿಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಬರ್ತಾ ಇದ್ವಿ, ಕೇಳ್ಕೊಂಡು ಹೋಗ್ತಾ ಇದ್ವಿ. 4 ದಿವಸದಿಂದ ಸಿಗ್ತಲ್ಲ ನಿಮಗೆ? 4 ದಿವಸದಿಂದ ಸಿಗ್ತಾ ಇಲ್ಲ ಸರ್, ಬರೀ ಸ್ಟೂಡೆಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕೋಲಾರದ ಪರಿಸ್ಥಿತಿ. ಹಾಗಾದ್ರೆ ಹಾಸನದಲ್ಲಿ ಏನಾಗ್ತಾ ಇದೆ, ಲಸಿಕೆ ಎಷ್ಟು ಜನರಿಗೆ ಲಸಿಕೆ ಬೇಕಾಗಿದೆ ಅನ್ನೋದನ್ನ ಗಮನಿಸೋಣ. ಒಟ್ಟು ಫಸ್ಟ್ ಡೋಸ್ ಪಡೆದುಕೊಂಡವರು 5,15,643 ಮಂದಿ. ತುರ್ತಾಗಿ ಎರಡನೇ ಡೋಸ್ ಅಗತ್ಯ ಇರುವುದು 1,10,000 ಮಂದಿಗೆ. ಆದ್ರೆ ಲಸಿಕೆಯ ಲಭ್ಯತೆ ಇದೆಯಾ ಅಂತ ಗಮನಿಸಿದ್ರೆ ನೋ ಸ್ಟಾಕ್. ಕಾರಣ ಹಾಸನದಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಲಸಿಕೆ ಕೊಡ್ತಾ ಇದ್ದೀವಿ, ಹಾಗಾಗಿ ಸಾಮಾನ್ಯರಿಗೆ ಲಸಿಕೆ ಸಿಗಲ್ಲ ಅನ್ನುವಂಥ ಉತ್ತರ. ಆದ್ರೆ ಸೆಕೆಂಡ್ ಡೋಸ್ ಪಡ್ಕೊಳ್ಬೇಕಾದವರು ಲಸಿಕೆ ಸಿಗುವಂತಾಗಬೇಕಲ್ವಾ ಅನ್ನೋದು ಜನರ ಒಂದು ಬೇಡಿಕೆ. ಈಗ ತುರ್ತಾಗಿ ಸೆಕೆಂಡ್ ಡೋಸ್ಗಾಗಿ ವೇಟ್ ಮಾಡ್ತಾ ಇರೋರು 1,10,000 ಮಂದಿ. ಹಾಸನದಲ್ಲಿ ಈ 1,10,000 ಮಂದಿಗೆ ಲಸಿಕೆ ಸೆಕೆಂಡ್ ಡೋಸ್ ಲಭ್ಯವಾಗೋದು ಯಾವಾಗ? ಅಲ್ಲೂ ಕೂಡ ಇದೇ ರೀತಿ ಪ್ರಶ್ನೆ. ಬರ್ತಾರೆ ಜನ ಲಸಿಕಾ ಕೇಂದ್ರಗಳ ಮುಂದೆ ಕಾದು ಕಾದು ಸುಸ್ತಾಗಿ ವಾಪಸ್ ಹೋಗ್ತಾರೆ. ಸರಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಇದು ಕೂಡ ಒಂದು ಬೇಸರಕ್ಕೆ ಕಾರಣವಾಗಿದೆ. ಲಸಿಕೆಯನ್ನ 84 ದಿನಗಳ ಬಳಿಕ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದು ಆಯ್ತು. ಮೆಸೇಜ್ ಬಂದ ನಂತರದಲ್ಲಿ ಲಸಿಕಾ ಕೇಂದ್ರಗಳ ಮುಂದೆ ಬಂದ್ರೆ ನೋ ಸ್ಟಾಕ್ ಬೋರ್ಡ್ಗಳನ್ನ ನೋಡ್ಕೊಂಡು ಹೋಗೋದೇ ಆಗಿದೆ. ಹಾಗಾದ್ರೆ ಮೈಸೂರಿನ ಪರಿಸ್ಥಿತಿ ಏನು ಅಂತ ನೋಡೋಣ. ಸದ್ಯ ಫಸ್ಟ್ ಡೋಸ್ ಅನ್ನ ಪಡೆದುಕೊಂಡಿರೋರು 6,74,487 ಮಂದಿ. ತುರ್ತಾಗಿ ಈಗ ಸೆಕೆಂಡ್ ಡೋಸ್ಗೆ ವೇಟ್ ಮಾಡ್ತಾ ಇರೋರು 4 ಲಕ್ಷ ಮಂದಿ. ಲಸಿಕೆ ಲಭ್ಯತೆ ಎಷ್ಟಿದೆ ಅಂತ ಅಲ್ಲಿ ಚೆಕ್ ಮಾಡಿದ್ರೆ 16,000 ಡೋಸ್ ಮಾತ್ರ ಲಸಿಕೆ ಲಭ್ಯತೆ ಇದೆ. 4 ಲಕ್ಷ ಮಂದಿ ಪಡ್ಕೊಳ್ಬೇಕಾಗಿದೆ. ಈ 16,000 ಡೋಸ್ ಮಾತ್ರ ಏನಿದೆ ಇದು ಎಲ್ಲಿಗೆ ಸಾಲುತ್ತೆ? ಇದು ಸಾಕಾಗೋದಿಲ್ಲ. 4 ಲಕ್ಷ ಸೆಕೆಂಡ್ ಡೋಸ್ಗೆ ವೇಟ್ ಮಾಡ್ತಿರೋರು ನಾವು ನಿಮಗೆ ತೋರಿಸ್ತಾ ಇರೋದು. ಇನ್ನು ಫಸ್ಟ್ ಡೋಸ್ಗಾಗಿ ಬರೋರ ಸಂಖ್ಯೆ ಮಾತ್ರ ಇನ್ನೂ ದೊಡ್ಡದಾಗಿರುತ್ತೆ. ಬಟ್ ತುರ್ತಾಗಿ ಸೆಕೆಂಡ್ ಡೋಸ್ ಆಗಬೇಕು. ಆದರೆ 4 ಲಕ್ಷ ಮಂದಿಗೆ ಕೊಡುವಷ್ಟು ಸ್ಟಾಕ್ ಮೈಸೂರಿನಲ್ಲಿ ಇಲ್ಲ. 16,000 ಡೋಸ್ ಮಾತ್ರ ಸದ್ಯ ಮೈಸೂರಿನಲ್ಲಿ ಲಭ್ಯವಾಗಿದೆ. ಅದನ್ನ ಕೊಟ್ಟು ಮುಗಿಸಿದ್ರೆ ಅಥವಾ ಅದನ್ನ ವಿದ್ಯಾರ್ಥಿಗಳಿಗಾಗಿ ಕಾಯ್ದಿರಿಸಿದ್ರೆ ಕತೆ ಮುಗಿತು. ಸೆಕೆಂಡ್ ಡೋಸ್ ಪಡ್ಕೊಳ್ಬೇಕಾದವ್ರದ್ದು ಅವ್ರು ಇನ್ನಷ್ಟು ದಿನಗಳ ಕಾಲ ಕಾಯಬೇಕು. ಎಷ್ಟು ದಿನ ಕಾಯಬೇಕು? ನೋ ಆನ್ಸರ್. ಒಟ್ಟು 6,74,487 ಮಂದಿ ಫಸ್ಟ್ ಡೋಸ್ ಅನ್ನ ಪಡೆದುಕೊಂಡ್ರು. ಸಮಯ ಬಂದಾಗ ಸೆಕೆಂಡ್ ಡೋಸ್ ಅನ್ನ ಪಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದವರಿಗೆ ಸಮಯ ಬಂದರೂ ಕೂಡ ಲಸಿಕೆ ಲಭ್ಯವಿಲ್ಲ. ಚಾಮರಾಜನಗರ ಕಥೆಯನ್ನ ನೋಡೋಣ. ಚಾಮರಾಜನಗರದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಫಸ್ಟ್ ಡೋಸ್ ಪಡ್ಕೊಂಡಿರೋದಲ್ಲಿ 3,08,582 ಮಂದಿ. ತುರ್ತಾಗಿ ಸೆಕೆಂಡ್ ಡೋಸ್ ಬೇಕಾಗಿರೋದು ಅಗತ್ಯವಾಗಿ 25,000 ಮಂದಿಗೆ. ಲಭ್ಯ ಇರೋದು 1,200 ಡೋಸ್ ಅಷ್ಟೇ. ಸೊ ಲಭ್ಯತೆನ ಗಮನಿಸ್ತಾ ಇದ್ರೆ ಅಗತ್ಯಕ್ಕೆ ತಕ್ಕ ಹಾಗೆ ಲಭ್ಯತೆ ಇಲ್ಲ. ಅದರ ಪರಿಣಾಮವಾಗಿ ಚಾಮರಾಜನಗರದ ಜನ ವೇಟಿಂಗ್ ಲಿಸ್ಟ್ನಲ್ಲಿ ಇರಬೇಕಷ್ಟೇ. ಈ 25,000 ಈಗ ಸದ್ಯ
ತುರ್ತಾಗಿ ಬೇಕಿರೋದು. ಇನ್ನು ಫಸ್ಟ್ ಡೋಸ್ ಪಡ್ಕೊಂಡಿರೋರಿಗೆ ಅಷ್ಟು ಜನಕ್ಕೂ ಆಗಿಲ್ಲ. ಅದರಲ್ಲೂ ಕೂಡ ಮತ್ತಷ್ಟು ದಿನ ಅಂದ್ರೆ 84 ಡೇಸ್ ಆದ್ಮೇಲೆ ಬರೋರು ಇದರ ಜೊತೆಗೆ ಸೇರ್ಕೊಳ್ತಾರೆ, 25,000 ಜೊತೆಗೆ ಸೇರ್ಕೊಳ್ತಾರೆ. ಅವಾಗ ಸಂಖ್ಯೆ ದೊಡ್ಡದಾಗತ್ತೆ. ಆದ್ರೆ ಈಗ ಸಂಖ್ಯೆ ದೊಡ್ಡದಾಗಬೇಕಾಗಿರೋದು ಲಸಿಕೆಯ ಲಭ್ಯತೆ ವಿಷಯದಲ್ಲಿ. ಆದ್ರೆ ಅಲ್ಲಿ ಮಾತ್ರ ಡೋಸ್ಗಳ ಲಭ್ಯತೆ ಇಲ್ಲ. ಇದರ ಪರಿಣಾಮವಾಗಿ ಸಹಜವಾಗಿ ಜನ ವೇಟ್ ಮಾಡೋದಷ್ಟೇ ಈಗ ಪರಿಸ್ಥಿತಿ ಆಗಿದೆ. ಇನ್ನು ತುಮಕೂರಿನ ಕಥೆ ನೋಡೋಣ. ಚಾಮರಾಜನಗರ ಕಥೆ ಆಯ್ತು. ತುಮಕೂರಿನಲ್ಲಿ ಫಸ್ಟ್ ಡೋಸ್ ಅನ್ನ ಪಡೆದವರು 7,62,456 ಮಂದಿ. ತುರ್ತಾಗಿ ಎರಡನೇ ಡೋಸ್ ಅಗತ್ಯ ಇರೋದು 40,000 ಮಂದಿಗೆ. ಲಭ್ಯ ಇರೋ ಲಸಿಕೆಯನ್ನ ಗಮನಿಸ್ತಾ ಇದ್ರೆ 4,000 ಡೋಸ್ ಅಷ್ಟೇ ಈಗ ಉಳ್ಕೊಂಡಿದೆ. 40,000 ಮಂದಿಗೆ ಲಸಿಕೆ ಬೇಕಿದೆ, ಆದರೆ 4,000 ಮಾತ್ರ ಬಾಕಿ ಇರುವಂತಹ ಲಸಿಕೆ. ಸೊ ಎಲ್ಲಿಗೆ ಸಾಲುತ್ತೆ? ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ತುಮಕೂರಿನಲ್ಲಿ ಲಸಿಕೆಯನ್ನು ಪಡೆದುಕೊಂಡಿದ್ದಾರೆ. ಅವರ ಸಂಖ್ಯೆ ಎಷ್ಟು ದೊಡ್ಡದಿದೆ ಅನ್ನೋದನ್ನ ಮೊದಲ ಡೋಸ್ 7,62,456 ಮಂದಿ ಹಾಕಿಸ್ಕೊಂಡಿದ್ದಾರೆ. ಈಗ 40,000 ಮಂದಿ ಸೆಕೆಂಡ್ ಡೋಸ್ಗೆ ಬಂದು ಕಾಯ್ತಾ ಇದ್ದಾರೆ. ಬಟ್ ಅವರಿಗೆ ವೇಟಿಂಗ್ ಲಿಸ್ಟ್ ನಲ್ಲಿ ನಿಲ್ಲಿಸಿದ್ದಾರೆ. ಅದೆಷ್ಟು ದಿನ ಗೊತ್ತಿಲ್ಲ, ವೇಟ್ ಮಾಡಲೇಬೇಕಾಗಿದೆ. ಬಿಕಾಸ್ ಅಲ್ಲಿ ಜಸ್ಟ್ ಈಗ ಉಳ್ಕೊಂಡಿರೋದು ಕೇವಲ 4,000 ಡೋಸ್ಗಳು ಮಾತ್ರ. ಇನ್ನು ಚಿಕ್ಕಬಳ್ಳಾಪುರ 3,89,700 ಫಸ್ಟ್ ಡೋಸ್ ಪಡೆದಿರುವಂತಹ ಸಂಖ್ಯೆ. ತುರ್ತಾಗಿ ಈಗ ಎರಡನೇ ಡೋಸ್ಗೆ ವೇಟ್ ಮಾಡ್ತಿರೋರು 11,000 ಮಂದಿ. ಈಗ ಲಭ್ಯತೆ ಇರೋದಲ್ಲಿ 11,180. ಕ್ವಿಕ್ ಆಗಿ ಇವರೆಲ್ಲರಿಗೂ ಕೂಡ ಕೊಟ್ಟು ಮುಗಿಸಿದ್ರೆ ಇನ್ನು 180 ಅಷ್ಟೇ ಉಳ್ಕೊಳ್ಳುತ್ತೆ ಲಸಿಕೆ. ಬಟ್ ಈಗ ಅದು ಎರಡನೇ ಡೋಸ್ ಅಲ್ಲಿ ಇರೋರಿಗೆ ಕೊಡ್ತಾರಾ ಅಥವಾ ವಿದ್ಯಾರ್ಥಿಗಳಿಗಾಗಿ ಇದನ್ನ ಪೆಂಡಿಂಗ್ ಇರಿಸ್ಕೊಳ್ತೀವಿ ಅಂತ ಹೇಳ್ತಾರಾ? ಅದೊಂದು ಪ್ರಶ್ನೆ. ಕೊಡಗಿನಲ್ಲಿ 1,78,018 ಮಂದಿ ಫಸ್ಟ್ ಡೋಸ್ ಪಡೆದಿದ್ರು. 2,300 ಮಂದಿ ಸೆಕೆಂಡ್ ಡೋಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿಯೂ ಕೂಡ ವ್ಯಾಕ್ಸಿನ್ ಲಭ್ಯತೆ 4,100 ಇದೆ. ಅಂದ್ರೆ ಎರಡನೇ ಡೋಸ್ನ ಅಗತ್ಯಕ್ಕೆ ತಕ್ಕ ಹಾಗೆ ಅಲ್ಲಿ ಲಸಿಕೆಯ ಲಭ್ಯತೆ ಇದೆ. ಚಿಕ್ಕಮಗಳೂರಿನಲ್ಲಿ 3,28,258 ಫಸ್ಟ್ ಡೋಸ್, 14,900 ಸೆಕೆಂಡ್ ಡೋಸ್ಗೆ ವೇಟ್ ಮಾಡ್ತಿರೋರು. ಅಲ್ಲಿಗ ಸದ್ಯ 7,900 ಲಸಿಕೆಗಳ ಲಭ್ಯತೆ ಇದೆ ಚಿಕ್ಕಮಗಳೂರಿನಲ್ಲಿ. ಇದು ಚಿಕ್ಕಮಗಳೂರಿನ ಲಸಿಕೆ ಲಭ್ಯತೆ ಮತ್ತು ಅದಕ್ಕೆ ಡಿಮಾಂಡ್ ಎಷ್ಟಿದೆ ಅನ್ನೋದು. ಅರ್ಧದಷ್ಟು ಕೊರತೆ ಈಗ ಚಿಕ್ಕಮಗಳೂರಿನಲ್ಲಿ ಕಾಣಿಸ್ತಾ ಇದೆ ಲಸಿಕೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನುಳಿದ ಲಸಿಕೆಯನ್ನ ಯಾವಾಗ ತರಿಸ್ಕೊಳ್ತಾರೆ, ಅವ್ರಿಗಳಿಗೆಲ್ಲ ಯಾವಾಗ ತಲುಪುತ್ತೆ? ಈಗ ನಾವು ತೋರಿಸ್ತಾ ಇರೋ 14,900 ಏನಿದೆ ಅದು 84 ದಿನ ಕಳೆದು ಬಂದಿರುವಂತಹ ಲಿಸ್ಟು. ಇನ್ನೂ ಒಂದು 2-3 ದಿನದಲ್ಲಿ ಇನ್ನೊಂದಷ್ಟು ಜನ ಬಂದು ಸೇರ್ಕೊಳ್ತಾರೆ ಈ ಲಿಸ್ಟ್ಗೆ. ಆಗ ಈ ನಂಬರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಲಸಿಕೆಯ ಡಿಮಾಂಡ್ ಹೆಚ್ಚಾಗುತ್ತೆ ಚಿಕ್ಕಮಗಳೂರಿನಲ್ಲಿ. ಬಟ್ ಲಭ್ಯತೆ ಅಲ್ಲಿ ಕೊರತೆ ಇರೋದಂತೂ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಸದ್ಯ ಅಷ್ಟು ಉಳ್ಕೊಂಡಿದೆ. ದಕ್ಷಿಣ ಕನ್ನಡದಲ್ಲಿ 6,80,139 ಮಂದಿ ಫಸ್ಟ್ ಡೋಸ್ ಪಡ್ಕೊಂಡ್ರು. ತುರ್ತಾಗಿ ಈಗ ಸೆಕೆಂಡ್ ಡೋಸ್ ಬೇಕಾಗಿರೋದು 14,200 ಮಂದಿಗೆ. ಲಸಿಕೆಯ ಲಭ್ಯತೆ 32,000 ಡೋಸ್ನಷ್ಟಿದೆ. ದಕ್ಷಿಣ ಕನ್ನಡದಲ್ಲಿ ಈಗ ಲಸಿಕೆಯ ಕೊರತೆ ಇದೆ ಅಂತ ಏನು ಸದ್ಯಕ್ಕೆ ಮೇಲ್ನೋಟಕ್ಕೆ ಈಗಿನ ಎಮರ್ಜೆನ್ಸಿಗೆ ನೋಡ್ತಾ ಇದ್ರೆ ಆ ರೀತಿಯ ಕೊರತೆ ಕಾಣಿಸ್ತಾ ಇಲ್ಲ. ಅಲ್ಲಿ ಅವರಿಗೆ ಬೇಕಾದಷ್ಟು ಲಸಿಕೆ ಇದೆ. ಆದರೆ ಸೂಕ್ತ ಸಮಯಕ್ಕೆ ಅವರಿಗೆ ಕೊಟ್ಟು ಮುಗಿಸಿದ್ರೆ ಆ ವೇಟಿಂಗ್ ಲಿಸ್ಟ್ ನಲ್ಲಿರೋರ ಆತಂಕವಾದ್ರೂ ನಿವಾರಣೆ ಆಗುತ್ತೆ. ಅದು ಕ್ವಿಕ್ ಆಗಿ ಆಗ್ಬೇಕಷ್ಟೇ. 14,200 ಮಂದಿಗೆ ಲಸಿಕೆ ಕೊಟ್ಟರೂ ಕೂಡ ಇನ್ನೂ ಇವರ ಬಳಿ ಬಹಳಷ್ಟು ಲಸಿಕೆಗಳ ಡೋಸ್ ಉಳ್ಕೊಳ್ಳುತ್ತೆ. ಆಗ ಮತ್ತೆ ಯಾರು ಸೆಕೆಂಡ್ ಡೋಸ್ಗೆ ವೇಟ್ ಮಾಡ್ತಾರೆ ಅವ್ರಿಗೂ ಕೊಡಬಹುದು, ಜೊತೆಗೆ ವಿದ್ಯಾರ್ಥಿಗಳಿಗೂ ಕೊಡಬಹುದು. ಇದು ದಕ್ಷಿಣ ಕನ್ನಡದಲ್ಲಿ ಲಸಿಕೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೇನು ಕೊರತೆ ಇಲ್ಲ, ಲಭ್ಯತೆ ಇದೆ ಅನ್ನೋದನ್ನಂತೂ ತೋರಿಸ್ತಾ ಇದೆ. 32,000 ಡೋಸ್ ಸದ್ಯ ಅಲ್ಲಿದೆ. ಉಡುಪಿಯಲ್ಲಿ 4,19,793 ಮಂದಿ ಫಸ್ಟ್ ಡೋಸ್ ಹಾಕ್ಸ್ಕೊಂಡ್ರು. 30,000 ಮಂದಿ ಈಗ ಸೆಕೆಂಡ್ ಡೋಸ್ನ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಅವ್ರಿಗಾಗಲೇ ಈಗ 84 ದಿನ ಕಳೆದಿದೆ. 30,000 ಮಂದಿ ಆ ಒಂದು ಲಿಸ್ಟ್ಗೆ ಬಂದು ಸೇರ್ಕೊಂಡಿದ್ದಾರೆ. ಅಲ್ಲಿನ ಲಸಿಕೆಯ ಲಭ್ಯತೆ ಎಷ್ಟಿದೆ ಅನ್ನೋದನ್ನ ನೋಡಿದ್ರೆ 20,000 ಡೋಸ್ ಇದೆ. ಅಂದ್ರೆ 30,000 ಮಂದಿ ವೇಟ್ ಮಾಡ್ತಿರೋ ಪರಿಣಾಮ ಇನ್ನೂ 2-3 ದಿನ ಕಳೆದ್ರೆ ಇನ್ನೊಂದಷ್ಟು ಸಂಖ್ಯೆ ಅಲ್ಲಿ ಆಡ್ ಆನ್ ಆಗೋ ಪರಿಣಾಮ ಲಸಿಕೆಯ ಕೊರತೆ ಉಡುಪಿಯಲ್ಲಿ ಇರೋದು ನಿಶ್ಚಿತ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ 20,000 ಡೋಸ್ ಏನಿದೆ ಅದನ್ನ ಕೊಟ್ಟು ಮುಗಿಸ್ಕೊಂಡ್ರು ಕೂಡ ಎಲ್ಲ ಒಂದು ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಆ ನಂತರದಲ್ಲಿ 0 ಆದ್ರೆ ಮಾತ್ರ ಕಷ್ಟ ಆಗುತ್ತೆ. ಚಿತ್ರದುರ್ಗದಲ್ಲಿ 4,54,268 ಮಂದಿ ಫಸ್ಟ್ ಡೋಸ್ ಪಡ್ಕೊಂಡ್ರು. 46,150 ಮಂದಿಗೆ ಈಗ ಸೆಕೆಂಡ್ ಡೋಸ್ ಬೇಕಿದೆ. ಲಭ್ಯತೆ ಇರೋದು ಅಲ್ಲಿ ಕೇವಲ 18,270 ಡೋಸ್ನಷ್ಟು ಮಾತ್ರ. ಚಿತ್ರದುರ್ಗದ
ಅಷ್ಟು ಮಂದಿ ಈಗೇನು ದೊಡ್ಡ ಸಂಖ್ಯೆಯಲ್ಲೇ ಲಸಿಕೆನ ಪಡೆದುಕೊಂಡಂತಹ ಜನರೇನಿದ್ದಾರೆ ಅವರಿಗೆ ಸೆಕೆಂಡ್ ಡೋಸ್ನ ಅಭಾವ ಎದುರಾಗಿರೋದ್ರಿಂದಾಗಿ ಯಾವಾಗ ಸಿಗುತ್ತೆ ಅನ್ನುವಂತಹ ಒಂದು ಅಳಲು ಅವರದ್ದಾಗಿದೆ. ಅದಕ್ಕೆ ಸ್ಪಷ್ಟನೆ ಯಾವಾಗ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ 18,270 ಮಾತ್ರ ಲಸಿಕೆಯ ಲಭ್ಯತೆ ಇದೆ. ಇದನ್ನ ಎಲ್ಲಿ ಸ್ಟೂಡೆಂಟ್ಸ್ಗೋಸ್ಕರ ಕಾಯ್ದಿರಿಸ್ತಾರಾ ಅಥವಾ ಸೆಕೆಂಡ್ ಡೋಸ್ ಅವ್ರಿಗೆ ಕೊಟ್ಬಿಡ್ತೀವಿ ಅಂತ ಏನಾದರೂ ನಿರ್ಧಾರ ಮಾಡ್ತಾರಾ ಗೊತ್ತಿಲ್ಲ. ಆದ್ಯತೆಯ ಮೇರೆಗೆ ಈಗ ಸೆಕೆಂಡ್ ಡೋಸ್ ಅವ್ರಿಗೆ ಕೊಡಲೇಬೇಕಿದೆ. ಚಿತ್ರದುರ್ಗದಲ್ಲಿ ಒಟ್ಟು 18,700 ಚಿಲ್ಲರೆ ಅಷ್ಟೇ ಉಳ್ಕೊಂಡಿದೆ. ದಾವಣಗೆರೆಯಲ್ಲಿ 4,43,981 ಫಸ್ಟ್ ಡೋಸ್ ಪಡೆದಂಥವರ ಸಂಖ್ಯೆ. ತುರ್ತಾಗಿ ಈಗ ಸೆಕೆಂಡ್ ಡೋಸ್ಗೆ ವೆಯ್ಟ್ ಮಾಡ್ತಾ ಇರೋರು 86,986 ಮಂದಿ. ಸೆಕೆಂಡ್ ಡೋಸ್ ಅಷ್ಟು ಬೇಕಿದೆ. ಲಭ್ಯತೆ 8,700 ಅಷ್ಟೇ. ಡಿಮಾಂಡ್ಗಿಂತ ಹೆಚ್ಚಾಗಿ ಅಲ್ಲಿ ಲಸಿಕೆಯ ಕೊರತೆಯನ್ನು ಕಾಣ್ತಾ ಇದ್ದೀವಿ. ಸೊ ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ದಾವಣಗೆರೆಗೆ ಹೆಚ್ಚುವರಿ ಲಸಿಕೆಯ ಸರಬರಾಜು ಆಗಲೇಬೇಕಿದೆ. ಅದನ್ನು ಹೇಗೆ ತರಿಸ್ಕೊಳ್ತಾರೆ, ಎಷ್ಟು ಹಂಚಿಕೆ ಮಾಡ್ತಾರೆ ಕಾದು ನೋಡಬೇಕು.